ಯವ್ವ 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 ಏನ್ಲ ಆತ ಹಂಗ್ಯಾಕ? ಯವ್ವ ಏನಿಲ್ಲ, ನಾನು ಕೆಲ್ಸಕ್ಕೆ ಹೋಗ್ತೀನಿ ಬಿ 2 ದಿನ ಆತ್ ಸುಟಿ ಮಾಡಿ. ಹೌದಾ, ಕೆಲ್ಸಕ್ಕೆ ಹೋಗ್ಯಾಪ? ಹೋಗ್, ಇವತ್ತಿಂದ ಹೊಂಟೇನೋ? ಹೋಗ್, ಒಟ್ಟು ಲಿಂಬೆಹಣ್ಣು ಅದು ಕಿಸೆದಾಗ ಇಟ್ಕೋ. ಯಾಕೆ ಬೇಕಪ್ಪ, ನೆದರು ದೃಷ್ಟಿ ಇವೆಲ್ಲ ಭಾರಿಪ. ಏನು ಕಣ್ಣಗ ಅಲ್ಲ ಬಂಡಿನ ಹೊಡಿತಾವಂತ, ಒಟ್ಟು ಲಿಂಬೆಹಣ್ಣು ಇಟ್ಕೊಂಬಿಡ್ಲ. ಈಗ ಮದುವೆ ಆಗೈತಲ್ಲ ಅದಕ್ಕ. ಎಲ್ಲಿಪ್ಪ ನೀನ್ ಹೆಂಡ್ತಿ? ಬೆಳಿಗ್ಗೆಯಿಂದ ಕಂಡೇ ಇಲ್ಲ, ಎದ್ದಾಳೇನಿಲ್ಲ? ಈಗ ಎದ್ದಾಳ, ಹಲ್ ತಿಕ್ಕ ಕುಂತಿಲ್ಲ, ಇನ್ನೇನ್ ಬರ್ತಾಳ ತಡಿ. ಚಾ ಮಾಡಿ ಏನ? ಹ್ಞೂನಪ್ಪ, ಚಾ ಎಲ್ಲ ರೆಡಿನ ಐತಿ. ಚಾ, ಬಿಸ್ಕಿಟು, ಬ್ರೆಡ್ ಎಲ್ಲ ಐತಿ ಮನ್ಯಾಗ. ನಾ ಕೊಡ್ತೀನಿ ತಗೋ. ಆತವ. ಅದು ಅದು ನಿನ್ನೆಯಿಂದನ ನಿಮ್ಮಿಬ್ರಿಗೂ ಕುಂದ್ರಿಸಿ ಜಾಮೂನ್ ತಿನ್ನಿಸ್ಬೇಕು ಅಂತ ಭಾರಿ ಆಸೆ ಅಲ್ಲ ನನಗ. ಅದಕ್ಕೆ ಇವತ್ತು ಬೆಳಿಗ್ಗೆ ಎದ್ದು ಜಾಮೂನ್ ಮಾಡೇನಿ. ಆಗ್ಲೇ ಮಾಡಿ 3 ತಾಸ ಆತ. ಅವು ನೆಂದಿರ್ತಾವು, ಹೊಡ್ತೀನ್ಲಾ. ಯವ್ವ ಜಾಮೂನ್ ಯಾಕೆ ಮಾಡ್ತೀನಿ ನೀನು? ತಿನ್ನಕ್ ಆಗಂಗಿಲ್ಲ ಬಿಡಂಗಿಲ್ಲ ತಗ. ಸಿಹಿ ಅಂದ್ರೆ ಸಿಹಿ, ಅಷ್ಟು ಸಿಹಿ ಮಾಡಿ ಇಡ್ತೀನಿ. ನೀನರ ಏನ್ ಸಕ್ರಿನ ತಿನ್ನಂಗ ಆಕೇತದು ಜಾಮೂನ್ ನೋಡಿದ್ರ. ಅಯ್ಯೋ ಹಂಗ ಯಾಕಂತಿಲ್ಲ, ಪ್ರೀತಿಯಿಂದ ಮಾಡಿದ್ರೆ ಕರಿ ನೀನ್ ಎಂತಿಗುನು ಇಬ್ರು ಸೇರಿ ತಿನ್ರಂತ. ಇದು ಅಯ್ಯೋ ಹೆಸರು ಬರಂಗಿಲ್ಲಪ್ಪ. ಮೇಘಾ ಮೇಘಾ ಬಾರವ ಸುಸಿ. ಹೂರಿ ಅಮ್ಮ ಬಂದೆ. ಏನ್ರಿ ಅಮ್ಮ? ಏನಿಲ್ವಾ, ಇಲ್ಲಿ ಬಾ. ಇದು ವೀರೇಶನ್ ಬಾಜು ಕುಂದೂರು ಊಟದ ಜಾಮೂನ್ ತಂದು ಕೊಡ್ತಾನೆ, ಇಬ್ರು ಕುಂತು ತಿನ್ರಂತ. ಹ್ಞೂ ರೀ. ಯವ್ವ ಆನಂದ ದೃಷ್ಟಿ ಹಾಕಿತ್ ನೋಡು, ಅಷ್ಟು ಚಂದದಿರಿ ಇಬ್ರು. ಇಲ್ಲೇ ಕುಂತೀರಿ, ತಗೊಂಬರ್ತೀನಿ. ನೋಡು ನಮ್ಮವ್ವ ನಿನ್ ಮೇಲೆ ಎಷ್ಟು ಕಾಳಜಿ ಮಾಡ್ತಾಳ, ಎಷ್ಟು ಪ್ರೀತಿ ಮಾಡ್ತಾಳ. ಸ್ವಂತ ಮಗಳಿಗಿಂತ ಜಾಸ್ತಿನ ನೋಡ್ಕೊಳಕ್ ಕುಂತಾಳ ನಮ್ಮವ್ವ ನಿನ್ಗ. ಅದು ಮದುವೆ ಆಗೇನ್ ಬಂದ್ಬಿಟ್ವಿ ಅಲ್ಲ, ರಿಸೆಪ್ಷನ್ ಏನಾರ ಮಾಡ್ಬೇಕಲ್ಲ ನಮ್ದು. ಎಲ್ಲರಿಗೂ ಹೆಂಗ್ ಗೊತ್ತಾಗ್ಬೇಕು ನಮ್ದು ಮದುವೆ ಆಗೈತಿ ಅಂತ? ಅಲ್ಲ ವೀರು, ಅಷ್ಟು ದುಡಿತಿ, ನಮ್ದೊಂದು ಸಿಂಪಲ್ ಆಗಿ ರಿಸೆಪ್ಷನ್ ಮಾಡಕ್ ಆಗಂಗಿಲ್ಲೇನೋ? ಇದು ನಂಗೆ ಭಾಳ ಬ್ಯಾಸರ ಆತು ವೀರು. ಅಯ್ಯೋ ಚಿನ್ನು, ಅಲ್ಲ ರಿಸೆಪ್ಷನ್ ಅಲ್ಲ ಮಾಡಿದ್ರ ತಗೋ ಧೂಮ್ ಧಾಮ್ ಆಗಿ. ಏನ್ ನಾನ್ ವೆಜ್ ಊಟ ಮಾಡ್ಸೋಣ ಏನ್ ಸೀ ಊಟ? ನಾನ್ ವೆಜ್, ನಾನು ಭಾಳ ಅಂದ್ರೆ ನಾನ್ ವೆಜ್ ತಿನ್ನೋದು. ಮಾಡಿಸು. ಆತಾತ, ನೀ ಹೇಳ್ದಿಲ್ಲ ಫಿಕ್ಸ್. ಇವತ್ತ ನಮ್ಮ ಅವ್ನ ಕೂಟ ಮಾತಾಡಿ ನಾಳಿನ ರಿಸೆಪ್ಷನ್ ನೋಡ್ ನೀನು. ತಗರಪ್ಪ ಇಬ್ರು ತಿನ್ರಿ, ಹೊಡೆ ತುಂಬಾ ಜಾಮೂನ್ ತಿಂದ್ಬಿಡ್ರಿ ಖುಷಿಗ. ಲೋ ವೀರು, ಇದು ಮೇಘಾಗ ನೀನ ತುತ್ತು ಮಾಡಿ ತಿನ್ನಸ್ಲಾ ಜಾಮೂನು? ನೋಡ್ತೀನಿ. ಹ್ಞೂ ಯವ್ವ, ಆ ಮಾಡು ಮೇಘ, ಆ ಮಾಡು ಮೇಘ. ಇಲ್ಲ ನೀ ಫಸ್ಟ್ ತಿನ್, ನಾ ತಿನ್ನಿಸ್ತೀನಿ. ಇಲ್ಲ ನಮ್ಮ ಅವ್ವ ಮಾಡಿ ಹೇಳಿಲ್ಲ, ನಾನ ತಿನ್ನಿಸ್ತೀನಿ. ಆ ಮಾಡು. ನಾ ತಿನ್ನಿಸ್ತಿದ್ದೆ. ಆತ. ರುಚಿಯಾಗಿತ್ತಲ್ಲ, ಭಾರಿ ಆಗ್ಯಾವ ಜಾಮೂನು. ಅಯ್ಯೋ ಹೆಂಗಪ್ಪ ಬಿಡ್ಲಿ ತಿನ್ನೋದು. ಮಸ್ತಾಗ್ಯಾವು, ಚಲೋ ಆಗ್ಯಾವು ಅಂತ ಹೊಟ್ಟೆ ಬಿರಂಗೆ ತಿಂದುಬಿಟ್ರ ಅಯ್ಯೋ ದೇವ್ರೆ, ನಾನು ಸೌಕಾರು ಅನ್ನೋದು ಇವ್ರಿಗೆ ಹೆಂಗೆ ಗೊತ್ತಾಗ್ಬೇಕು? ಇಲ್ಲ, ನಾನು ಏನಾರ ಒಂದು ಹೆಸರು ಇಡ್ಬೇಕು. ಮೇಘಾ, ಏನಮ್ಮ? ಅಯ್ಯೋ ಹೆಂಗಾಗ್ಯಾವ ಜಾಮೂನು? ತಿಂದಿಲ್ಲ, ಹೆಂಗಾಗ್ಯಾವ ಹೇಳು? ಅಯ್ಯೋ ಭಾಳ ಸಕ್ರಿ ಆಗ್ಬಿಟ್ಟವು, ಮತ್ತು ಒಳಗೆಲ್ಲ ಇಟ್ಟು ಗಂಟು ಆದಂಗಾಗೈತಿ. ಇನ್ನೂ ಸ್ವಲ್ಪ ಬೇಯಬೇಕು ಅನಿಸ್ತತಿ. ಹೌದಾ? ಅಲ್ಲ ನಾನು ಒಂದು ತಿಂದ ನೋಡಿನ್ ಬಿಡು, ಚಲೋ ಆಗಿತ್ತು. ಯಾಕ ಹಂಗ್ಯಾಕ ಆತ ಏನ? ಇನ್ನೂ ಒಂದು ತಿನ್ ನೋಡು. ಹೂರಿ ಅಮ್ಮ, ಆದ್ರೆ ಈಗ ಬೇಡ, ಆಮೇಲೆ ತಿಂತೀನಿ. ಈಗ ಮೇಲೆ ತಿಂದ್ಬಿಟ್ರೆ ಬಾಯಿ ಕೆಟ್ಟಂಗ ಆಗ್ಬಿಡ್ತತಿ, ಬೇಡ. ಚಲೋ ಆಗ್ಯಾವು. ನಿನಗೆ ಯಾಕಂತದ್ ಬಂತ ಏನ ಸುಚಿ? ಹಾ ಹೇಳವಿ. ಏನಿಲ್ಲ ಸುಚಿ, ನಾ ಕೆಲ್ಸಕ್ಕೆ ಹೋಗಿ ಬರ್ತೀನಿ. ಹೋಗ್ಬಾ. ಡಬ್ಬಿ ಕಟ್ಟಿನ ನೋಡಿ ತಗೊಂಡೋಗು. ಆತ್. ಅವಿ ಏನವ? ಏನಿಲ್ಲ, ನಿನ್ನ ಹತ್ರ ಓಟೋ ಮಾತಾಡುದಿತ್ತು, ಅದಕ್ಕೆ ಕರೆದ್ನಪ್ಪ. ಏನವ? ಅಯ್ಯ ಏನಪ್ಪ ಹೊಸದಾಗಿ ಹೇಳುದೈತಿ, ಅದ ನಿಮ್ಮ ತಮ್ಮಂದು ರಿಸೆಪ್ಷನ್ ಮಾಡ್ಬೇಕು ಅಂತ. ಮದ್ವಿ ಮಾಡೋ ಭಾಗ್ಯರ ನಮಗ್ ಸಿಗ್ಲಿಲ್ಲ. ತಗ ಇದು ಅದು ಏನದಯ್ಯಪ್ಪ, ಅದು ಬೀಗ್ರೂಟಾರ ಮಾಡಿಸ್ಬೇಕು ಅಂತ. ಹೆಂಗ್ ಮಾಡುನ್ಲ? ಬೀಗ್ರೂಟ ಮಾಡಿಸ್ಬಿಡು ನಾನು ಇನ್ನ 1-2 ದಿನದಾಗ. ಯವ್ವ ಬೀಗ್ರೂಟನ? ಹೂಲ ಬೀಗ್ರೂಟ. ಏನೋ ಬೇಕಾಗಿಲ್ಲ, ಬೀಗ್ರೂಟನು ಬೇಡ, ರಿಸೆಪ್ಷನ್ ಬೇಡ, ಏನು ಬೇಡ. ಅದು ಅವಿ ನಡಿಲ್ಲ, ನೀ ಕೆಲ್ಸಕ್ಕೆ ನಡಿ. ಅದಂಗಲ್ಲ ರೀ, ಅಲ್ಲ ಮಂದಿಗೆಲ್ಲ ಗೊತ್ತಾಗೋದು ಬೇಡ ನಾವು ಮದುವೆ ಆಗೈತಿ ಮನ್ಯಾಗ ಅಂತ. ಅದು ಹೆಂಗ್ ಬಿಟ್ಟು ಬಿಡಾಕ್ ಬರ್ತತಿ? ಅದೆಲ್ಲ ನಿಮಗ್ ಗೊತ್ತಾಗಂಗಿಲ್ಲ, ನೀವು ಸುಮ್ನೆ ರೀ. ನಾ ಅವಿನಾಶ್ ಕೂಟ ಮಾತಾಡಕ್ ಕುಂತೀನಿ. ಯವ್ವ ಅಷ್ಟಕ್ಕೂ ನನ್ ಕಡೆ 50,000 to 60,000 ರೂಪಾಯಿ ರೊಕ್ಕಿಲ್ ಬೇ. ಅಷ್ಟು ಬೇಕಲ್ಲ ಬೀಗ್ರೂಟ ಅಂದಮೇಲೆ. ಒಬ್ರಿಗೆ ಕರೆದು ಒಬ್ರಿಗೆ ಬಿಡಾಕೂ ಬರಂಗಿಲ್ಲ, ಎಲ್ಲರಿಗೂ ಕರಿಬೇಕಾಕೈತಿ ಬೀಗ್ರನ್ನ, ಆಜು ಬಾಜು ಮನಿಗಳನ್ನ. ಜಗ್ಮಂದಿ ಹಾಕಾರ, ಅಷ್ಟಕ್ಕೂ ನನ್ನ ಕಡೆ ಅಷ್ಟೊಂದು ರೊಕ್ಕಿಲ್ಲ ಬೇಯವ್ವ. ಅಯ್ಯೋ ಹಂಗಲ್ಲಪ್ಪ, ಅದು ನನ್ನ ಕಡೆ ರೊಕ್ಕಿದ್ದು ಬಿಡು. ಎಲ್ಲ ಗುಂಡು ಮಾಡಿ ನೀನ್ ಹೆಂಡತಿಗೆ ನೆಕ್ಲೆಸ್ ಹಾಕ್ಲಿಲ್ಲನು? ಕಳು ಮಾಡಿದ್ದು ವಾಪಸ್ ತಂದು ಕೊಟ್ಟಿವಿ ಅಂತ ಹೇಳ್ರಿ. ನೀವ ಮಾಡಿಸ್ಕೊಟ್ಟಿರಿ ಅನ್ನಂಗ್ ಮಾತಾಡಕ್ ಹೋಗ್ಬೇಡ್ರಿ. ಅದೇನಪ್ಪ, ಅದ ಮತ್ತೇನ್ ಮಾಡ್ಬೇಕು, ನನ್ನ ಕಡೆನೂ ರೊಕ್ಕಿಲ್ಲ. ಈಗ ನೀನ ಏನಾರ ಮಾಡ್ಬೇಕು ನೋಡಪ್ಪ. ಮನಿ ಹಿರಿ ಮಗ ನೀನು, ಮತ್ತ ಈಟು ಮನೆಗಿಂದು ಜವಾಬ್ದಾರಿ ತಗೊಲಿಲ್ಲ ಅಂದ್ರೆ ಹೆಂಗಲ? ನೋಡಿದ್ ಮಂದಿರ ಏನಂದಾರು? ಹಿರಿ ಅಣ್ಣ ಯಜಮಾನ ಮನಿಗ ಆಟು ಜವಾಬ್ದಾರಿ ತಗೊಲಿಲ್ಲ ನೋಡು ಅನ್ನಂಗಿಲ್ಲನು? ನೋಡೋಟು ವಿಚಾರ ಮಾಡು. ಹೌದು ಸುಮಿತ್ರಿ, ಕೈಯಾಗ ಏನೋ ಹಿಡ್ದಿಯಲ್ಲ? ಜಾಮೂನ್ ರೀ, ಜಾಮೂನ್ ಮಾಡೀನಿ. ಮನೆಗೆ ಹೊಸ ಮಾಲ್ಗಿತ್ತಿ ಬಂದಾಳ, ನಮ್ ಸೊಸಿ ಮತ್ತ ಬಾಯಿ ಸೀಮಾ ಇಡುದ್ ಬ್ಯಾಡನು. ನೀವು ಬೇಕ್ರಿಯಿಂದ ಏನು ತಂದ ಕೊಡ್ಲಿಲ್ಲ, ಅದಕ್ಕೆ ಜಾಮೂನ್ ಮಾಡೀನಿ. ಇದಕ್ರಿ ಏನಾತ? ಅಲ್ಲ ಕೈಯಾಗಿನ ಜಾಮೂನು ನಿನ್ನ ಮಗ್ಗ ಸೊಸಿಗ ತಿನ್ಸಿದಿ, ಆದ್ರ ಹಿರೇ ಮಗ ಅಂದಿಲ್ಲ ಈಗ ಅವಿನಾಶ್ಗ ತಿನ್ಸಿದೇನು? ಅಲ್ಲ ಕಣ್ಣು ಮುಂದನ ನಿಂತಾನ, ಕೆಲ್ಸಕ್ಕೆ ಹೊಂಟಿನಿ ಅನ್ನಕ್ ಕುಂತಾನ, ನಿನ್ನ ಬಾಯಾಗ ಒಂದು ಮಾತು ತಗೋಲ್ಲ ತಿನ್ನು ಅಂತ ಬರ್ಲಿಲ್ಲ? ಅದೇನಂತಾರಲ್ಲ, ಕಷ್ಟಕ್ಕೆ ಕರಿಬೇಡ್ರಿ ಊಟಕ್ಕೆ ಮರಿಬೇಡ್ರಿ. ನಮ್ಮ ಅವಿನಾಶ್ ಕಡೆಯಿಂದ ಏನಾರ ಆಗುದಿತ್ತು ಅಂದ್ರ
ಸೂಜಿಗ ಮುತ್ತು ಕೊಟ್ಟಂಗ್ ಮಾತಾಡುದು ಅದ ಏನು ಕೆಲಸ ಆಗಂಗಿಲ್ಲ ಅಂದ್ರ ಚೇಳ ಕಡ್ದೋರಂಗ್ ಮಾಡುದು ಚಲೋ ಕಲ್ತಿ. ಅಯ್ಯಯ್ಯೋ ಹೌದ್ ನೋಡ್ಲಾ ಅವಿನಾಶ ನಿಂಗ್ ಜಾಮೂನ್ ತಿನ್ಸುದ ನೆನಪಿಲ್ಲಪ್ಪ. ಖರೇನು ಅದು ಒಟ್ಟು ಗದ್ಲ ಆದಂಗ ಆಗ್ಬಿಟ್ಟತಿ. ನಂಗೂ ವಯಸ್ಸಾತ್ ನೋಡು, ನೆನಪ ಇಲ್ಲ ನೋಡ. ತಿನ್ ತಗೋ. ಯವ್ವ ಬ್ಯಾಡ ನೋಡ್ ಸುಮಿತ್ರಿ, ನೀ ಬೆಕ್ಕಾದ ಲಗ ಹೊಡೆದ್ರುನು ರಿಸೆಪ್ಷನ್ ಅಂದಿಲ್ಲ ಅದು ಮಾಡಂಗಿಲ್ಲ. ಏನ್ ಮಾಡಂಗಿತ್ತು ನೀನು ನಿನ್ನ ಮಗ ಬೇಕಾದ್ ಮಾಡ್ಕೊರಿ, ನಾವು ಬರಂಗೂ ಇಲ್ಲ ನೋಡಂಗೂ ಇಲ್ಲ, ನಮಗ್ ಬೇಕಾಗೂ ಇಲ್ಲ. ಅದ ಹಂಗಲ್ರಿ. ಈಗ ನಿನ್ನಂಗ ಬರ್ತೀನಿ ಅವಿನಾಶ ಮತ್ತ ಸುಚಿತ್ರಾದ್ ಮದುವೆ ಆಗಿ ಬಂದ್ರಲ್ಲ ಅವಾಗ ಮಾಡಿದ್ವನ ಇಲ್ಲ? ಅವಾಗ ಹಿಂಗ್ ಕೇಳಿದ್ಯಾ ನೀನು? ಊರ್ ಮಂದಿಗೆ ಗೊತ್ತಾಗ್ಬೇಕು ಮದುವೆ ಆಗಿದ್ದು ಬೀಗ್ ಊಟ ಹಾಕ್ಸುನು ಅಂತ ಹೇಳಿದೇನ? ಇಲ್ಲ. ಈಗ ಯಾಕೆ ಹೇಳಕ್ ಕುಂತಿ? ವೀರೇಶ್ಗೊಂತರ ಅವಿನಾಶ್ಗೊಂತರ ಮಾಡಕ್ ಕುಂತೀಯ ನೀನು? ನೋಡ್ಲಾ ಅವಿನಾಶ, ಏನ ಒಂದಪ್ಪ ನಂಗವಾಗ ಹೊಳಿಲಿಲ್ಲ, ಈಗ ಹೊಳೆದೈತಿ ಓಡ್ತೇಲಿ. ಈಗ ಏನ ಮಾಡ್ಬೇಕು ಅಂತ ಅನ್ಸಿತಪ್ಪ, ಹೇಳಿದ್ನಿ. ಬ್ಯಾಡಂದ್ರ ಬಿಡ್ರಿ, ಹೋಗ್ಲಿ ಬ್ಯಾಡ. ನಿಮಗ್ ತಿಳಿದಂಗ ಮಾಡ್ರಿ. ಯವ್ವ ನನ್ ಕಡೆ ರೊಕ್ಕ ಇದ್ರ ನಾನು ಹಿಂಗ್ ಕೈಯಾಗ ಕೊಟ್ಬಿಡ್ತಿದ್ದೆ ಮಾಡಂತ. ಈಗ ನನ್ ಕಡೆ ರೊಕ್ಕ ಇಲ್ಲ, ಅಷ್ಟಕ್ಕೂ ಸಾಲ ಮಾಡಿ ಮಾಡಕ ಈಗ ಮೊದ್ಲಿನಂಗ ಆಗಂಗಿಲ್ಲ ಬೇ ಯವ್ವ. ಸುಮ್ನೆ ಮೈ ಮೇಲೆ ಖರ್ಚು, ನನ್ ಕಡೆ ಇಲ್ಲ ರೊಕ್ಕ. ಬಾಬಾ ನಾ ಎಲ್ಲಿ ರೊಕ್ಕ ಕೊಟ್ಟು ಬಿಡ್ತಾನ ಏನ ಎಲ್ಲಿಂದ್ರ ತಗಸಿ ಅನ್ಕೊಂಡಿದ್ದೆ. ನಮ್ಮ ಅವಿನಾಶನೂ ಒಟ್ಟು ತಿಳ್ಕೊಳಕ್ ಕುಂತಾನ. ಎಲ್ಲ ನನ್ ಸೊಸಿ ಸುಚಿತ್ರ ಕಾಲ್ಗುಣ. ಯವ್ವ ಸೊಸಿ ಸುಚಿತ್ರ ಒಟ್ ಚಾ ಕೊಡುವ ನನಗ. ಅಲ್ಲ ಜಾಮೂನ ತಿನ್ಬೇಕಿಲ್ಲ? ನಿನಗ್ ಬಾಳ ಖುಷಿ ಆದಂಗೈತಿ, ನೀನ ತಿಂದು ಬಿಡು. ಹಳಾದವರು ಒಂದೇನು ಖುಷಿ ಪಡಂಗಿಲ್ಲ ಮನ್ಯಾಗ, ಎಲ್ಲದಕ್ಕೂ ಅಡ್ಡಗಾಲ್ ಹಾಕೊಂಡು ಬಂದ್ಬಿಡ್ತಾರ. ಥು, ನೋಡಿದೇನವ ಮೇಘ, ಈ ಮನ್ಯಾಗ ನನ್ನ ಮಗ್ಗ ಕಿಮ್ಮತ್ತ ಇಲ್ಲ. ಆ ಸುಚಿತ್ರ ಒಂದಿದ್ಬಿಟ್ಟು ಸಾಕು. ಆ ಸುಚಿತ್ರ ಹೇಳ್ದಂಗ ನಡಿಬೇಕು. ನಾನೇನ ಖುಷಿಲೇ ಒಂದೇನ ಬೀಗ್ರ ಊಟ ಹಾಕಿಸ್ಬೇಕು ಅಂತ ಮಾಡಿದ್ದೆ. ಏನ್ ಮಾಡ್ಬೇಕು, ಕಲ್ಲ ಹಾಕ್ಬಿಟ್ರು. ಅದು ಮೇಘ, ನಾ ಹೇಳುದಾದ್ರ ನಿಮ್ಮವ್ವ ಅಪ್ಪಗ ಹೇಳಿ ನೋಡು, ಹಿಂಗತೆ ಬೀಗ್ರ ಊಟ ನೀವು ಹಾಕಿಸ್ಬಿಡ್ರಿ ಅಂತ. ಅಲ್ಲ ನಾವು ಹಾಯ್ಕೊಂಡ್ ತಿನ್ನಕ್ ಕುಂತೀವಿ, ಇವ್ರಿಗೆ ಬೀಗ್ರ ಊಟ ಹಾಕಿಸ್ಬೇಕಾ? ಅಯ್ಯೋ ದೇವ್ರೆ, ನಾ ಎಲ್ಲಿಂದ ಹೇಳಿದ್ನ ಏನ ಬೀಗ್ರ ಊಟ ನಾನ್ ವೆಜ್ ಊಟ ಅಂತ? ತಪ್ಪ ಹೇಳಿದ್ದು. ಏನಾರ ಹೇಳಿ ಮ್ಯಾನೇಜ್ ಮಾಡ್ಬೇಕು. ಅಮ್ಮ ಅದು ಏನಾಗ್ಬಿಡ್ತತಿ ಅಂದ್ರ, ನಾನು ನಮ್ಮ ಅಪ್ಪ ಅಮ್ಮಗೆ ಹೇಳಿದಿ ಅಂತ ಇಟ್ಕೊರಿ, ಊರಿಗನ ಊಟ ಹಾಕಿಸ್ಬಿಡ್ತಾರ. ಆದ್ರ ಸುಮ್ನೆ ನಮ್ಮ ಮರ್ಯಾದಿನ ಹೋಗ್ತೈತಲ್ಲ. ನನಗ ಈಗ ನನ್ನ ತವ್ರ ಮನಿಕ್ಕಿಂತ ಗಂಡನ ಮನಿ ಮರ್ಯಾದಿನ ಹೆಚ್ಚಲ್ಲ, ಅದಕ್ಕೆ ಅವ್ರಿಗೆ ಹೇಳ್ತಾ ಇಲ್ಲ. ಹೋಗ್ಲಿ ಬಿಡ್ರಿ, ಬೀಗ್ರ ಊಟ ಇಲ್ಲಂದ್ರ ಇಲ್ಲ, ಇಲ್ಲಿ ಯಾವ್ದಾರ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡುನಂತ. ಅತ್ತಿ ಅಲ್ಲಲ್ಲ ಅಮ್ಮ, ಜಾಸ್ತಿ ಚಿಂತೆ ಮಾಡ್ಬೇಡ್ರಿ, ಹೋಗ್ಲಿ ಬಿಡ್ರಿ. ವೀರು ಯಾವ ರಿಸೆಪ್ಷನ್ ಬೇಡ, ಏನು ಬೇಡ, ಬಿಟ್ಬಿಡಿ ಇಲ್ಲಿಗೆ. ನಾನು ಸ್ವಲ್ಪ ಫ್ರೆಶ್ ಆಗ್ಬೇಕು, ಫೇಶಿಯಲ್ ಅದೆಲ್ಲ ಮಾಡ್ಕೊಳ್ಳೋದಿತ್ತು. ಬರ್ತೀನಿ. ಆತಾತ, ನಾನು ಕೆಲ್ಸಕ್ಕೆ ಹೋಗಿ ಬರ್ತೀನಿ ತಗೋ. ಹ್ಞೂ ಹುಷಾರಿ. ಯಪ್ಪ ದೇವ್ರಿ, ಹೆಂಗೋ ಒಂದ್ ತಪ್ಪಿಸ್ಕೊಂಡೆ. ನೋಡಿದೇನ್ ಬೇಯವ್ವ ನನ್ನ ಮೇಘ ಎಷ್ಟು ಚಲೋ ಅದಾಳ. ಎಷ್ಟು ಒಳ್ಳೆ ಮನಸ್ಸೈತ್ ನೋಡ್ಬೇಕೀಗ. ಎಷ್ಟು ಆಸೆ ಪಟ್ಟಿದ್ಲಾಕಿ ರಿಸೆಪ್ಷನ್ ಹಂಗ್ ಮಾಡ್ಕೊಳ್ಳೋನು, ಹಿಂಗ್ ಮಾಡ್ಕೊಳ್ಳೋನು, ಡ್ಯಾನ್ಸ್ ಕಲಿಯೋನು, ಡ್ಯಾನ್ಸ್ ಮಾಡೋನು, ನಾವು ಹಂಗ ಹಿಂಗಂತ ಏನೇನೋ ಹೇಳಕ್ ಕುಂತಿದ್ಲು ಬೇಯವ್ವ. ಎಲ್ಲ ತಣ್ಣೀರ್ ಎರ್ಚ್ಬಿಟ್ಟ ಅವ. ತುಂಬಿದ್ ಕೂಡ ತುಳ್ಕಂಗಿಲ್ಲ ಅಂತಾರಲ್ಲ, ಹಂಗತೆ ಆತ್ ನೋಡ್ಬೇ. ಮೇಘದ ಇಷ್ಟು ದೊಡ್ಡ ಮನಸ್ಸು ನೋಡ್ಬೇಯವ್ವ. ಹೌದಪ್ಪ ಹೌದು, ನಂಗೂ ಗೊತ್ತಾದ. ಪಾಪ ಹುಡುಗಿ ಒಳ್ಳೇದೈತಿ, ಆದ್ರೆ ನಮ್ ಕಡೆಯಿಂದನೇ ಏನ ಮಾಡಕ್ ಆಗ್ಲಿಲ್ಲ ನೋಡ್ಲ. ಹೋಗ್ಲಿ ಬಿಡ್ಬೇಯವ್ವ, ನಮ್ ಕಡೆ ಏನ್ ಕಮ್ಮಿ ಐತಿ ಏನ್ ರೊಕ್ಕ? ನಾವು ಮಾಡೋನ್ ತಗೋಬೇ. ಬ್ಯಾಡ್ಲ ಮಗ, ರೊಕ್ಕ ಬಿಚ್ಚಬೇಡ. ಏನ ಅನುಮಾನ ಬಂತಂದ್ರ ನೋಡು, ಏನಾರ ಮಾಡಿ ಹಾಳ್ಗೆಡ್ವಾಕ್ ನೋಡ್ತಾರ ಇವ್ರ ಮನಿ ಮಂದಿ. ಬ್ಯಾಡ, ನೀನು ರೊಕ್ಕದ ಬಗ್ಗೆ ಉಸುಲ್ ಹೊಡಿಬೇಡ. ಆತವ, ಅದ ರೊಕ್ಕಲೇ ನಿನ್ನ ಹೆಂಡತಿಗ ನನಗೆ ಏನಾರ ಒಟ್ಟು ಬಂಗಾರ ಬೆಳ್ಳಿ ತಂದು ಕೊಟ್ಬಿಡು. ಆ ತಗೋವ, ನಾನ್ ನಿನ್ ಕೆಲ್ಸಕ್ಕೆ ಹೋಗಿ ಬರ್ತೀನಿ. ಅಯ್ಯ ಜಾಮೂನ್ ತಿನ್ಕೊಂಡು ಹೋಗ್ಲಾ? ಹಂಗ ಹೋದಿಲ್ಲ ಅಲ್ಲೋ ಅವಿ. ಅಯ್ಯೋ ನಾನ್ ನೋಡ ಅವಿ ಅಂತೀನಿ. ಹಾಳಾದವ ಅವಿನಾಶ, ರೊಕ್ಕದ ಸಹಾಯ ಮಾಡ್ಲಿಲ್ಲ. ಏನು ಮಂದಿಗೆ ಮಾಡ್ತಿದ್ ನಾನೇನು? ಸ್ವಂತ ತಮ್ಮಗ ಏನಾಕಿತ್ತು ಮಾಡಿದ್ರೇನು ಸತ್ತೋಕಿದ್ನೇ ನೀವ? ಪಾಪ ನನ್ನ ಮಗ ವೀರೇಶ ಜಾಮೂನು ತಿನ್ಲಿಲ್ಲ, ಹಂಗ ಇಟ್ಟೋತ್ವ. ಯವ್ವ ಅಂಜಲಿ, ನಾ ಬಂದು ಬಾಳ ಹೊತ್ತಾತು, ನಾನಿನ್ ಬರ್ತೀನಿ. ಅಯ್ಯಯ್ಯ ಕುಂದ್ರ ಯವ್ವ, ಹಂಗ್ಯಾಕ್ ಮಾಡ್ತಿ? ಹೊಕ್ಕಿನಿ ಅಂತ ನೀ ಬಂದಿದ್ದಕ್ಕೂ ನಂಗೂ ಟೈಮ್ ಪಾಸ್ ಆಗ ಕುಂತತಿ. ಓಟು ಕುಂದೂರು, ಹಂಗ್ಯಾಕ್ ಮಾಡ್ತಿ? ಹೋಗಿ ಏನ್ ಮಾಡ್ತಿ ಮನ್ಯಾಗ? ಇಲ್ಲಮ್ಮ, ಬಂದು ಬಾಳ ಹೊತ್ತಾತಲ್ಲ ಅದಕ್ಕ ಏನಾಗಂಗಿಲ್ಲ, ಕುಂದೂರು. ನೀವಿಬ್ರು ಕುಂತೀರಿ, ನಾ ಬರ್ತೀನಿ. ಲೀಲು ಅದೇನ್ವಾ? ಅಂಜು, ನಮ್ಮ ಮಮ್ಮಿ ಬಂದ್ರೆ ಏನ? ನನಗ ಲೀಲು ಅನ್ನೋದು ನಮ್ಮ ಮಮ್ಮಿನ. ಬರ್ರಿ ಕಾಕು, ಕುಂದರ್ ಬರ್ರಿ. ಅಲ್ಲ ಬರ್ಬೇಕಿಲ್ಲ, ಬರ್ತೀನಿ ಅಂತ ಇಲ್ಲೇ ಕುಂತ್ಬಿಟ್ಟಿ ಅಲ್ವಾ? ಯವ್ವಾ ನನಗೆ ಗೆಳತಿಕಿ, ನಾ ಹೇಳ್ತಿದ್ನಲ್ಲ ಬಿಜಾಪುರ ಒಳಗೆ ನನ್ಗೊಬ್ಬಕ್ಕೆ ಗೆಳತಿ ಅದಳ, ಒಳ್ಳೆಕೆದಳ, ಭಾರಿ ಚುಲು ಅದಳ, ಹಂಗ ಹಿಂಗ ಅಂತ. ಈಕೆ ನೋಡ್ಬೇ ಯವ್ವ ಅಂಜಲಿ ಅಂತ. ಥೋ ಏನು ಹುಡುಗಿದೀಯ ನೀನು? ಅಲ್ಲ ಮಮ್ಮಿ ಅಂತ ಹೇಳು ಅಂತ ಎಷ್ಟು ಸಲ ಹೇಳ್ಬೇಕು? ಮಮ್ಮಿ ಅಂತ ಹೇಳು. ಅವ ಅನ್ಕೊಂಡತ್ತಾಗ ಆತ್ ತಗೋ ಮಮ್ಮಿ. ಹೌದು, ಈಕೆ ಅಂಜಲಿ ಅಂತ ಗೊತ್ತಿತ್ತ, ಅದು ನಿನ್ ಗೆಳತಿ ಅಂತ ಗೊತ್ತಿದ್ದಿದ್ದಿಲ್ಲ ನೋಡ್ ನನಗರ. ಇಲ್ಲೇ ಮಾರ್ಕೆಟಿಗೆ ಅದಕ್ಕೆ ಇದಕ್ಕೆ ಬಂದಾಗ ನೋಡ್ತಿರ್ತೀವಿ, ಮಾತಾಡಿವಿ, ಆದ್ರೆ ನಿನ್ ಗೆಳತಿ ಅಂತ ಗೊತ್ತಿದ್ದಿದ್ದಿಲ್ಲ ಅಷ್ಟೇ. ಹೌದಾ? ನೀನ ಹನುಮವ್ವ ಓದಿಲ್ಲ? ಈ ಮುದುಕಿ ಒಂದು ಹನುಮವ್ವ ಅಂದ್ಬಿಡ್ತತ್ ನನಗ. ನಾನ್ ನೋಡಿದ್ರೆ ಊರ್ ತುಂಬಾ ಅನು ಅಂತ ಹೇಳ್ಕೊಂತ ತಿರ್ಗಾಡಿನಿ. ಈಗ ಒಂದು ಮುದುಕಿ ಹನುಮವ್ವ ಅಂದ್ಬಿಟ್ಲು. ಯಮ್ಮ ಅದು ಅವಾಗ ಹನುಮವ್ವ, ಈಗ ಅನು ಅಂತನ ಕರಿ. ಏನು ಹನುಮ? ಏನವ ಚಂದಿಲ್ ಬಿಡು. ಹನುಮವ್ವ ಎಷ್ಟು ಲಕ್ಷಣ ಐತ್ ನೋಡು. ಅವ್ವ ಚಂದ ಐತಿ ಹೆಸರು. ಏನೇನ ಹನುವ ಅಂದ್ರೆ ಏನದು? ಲೀಲು
ಯವ್ವ ಈ ಮುದುಕಿ ಕೂಟ ನಂಗರ ಮಾತಾಡಕ್ ಆಗಂಗಿಲ್ಲ. ಯವ್ವ ನಾ ಹೊಕ್ಕೆ ನೋಡಿ ನೀ ಲಗುನ ಬಾ ಮತ್ತ. ತಗೋ ಮಮ್ಮಿ ನಾ ಬರ್ತೀನಿ. ಅದು ಏನಂದ್ರ ಇನ್ನ ಒಂದ್ 2 ದಿನದಾಗ ನಿನಗ ಹೆಣ್ಣು ನೋಡಕ್ ಬರಾಕ್ ಕುಂತಾರ. ಹುಡುಗ ಚಲೋ ಅದನ, ಗೌರ್ಮೆಂಟ್ ಡಾಕ್ಟರ್ ಅಂತ, ಚಲೋತ್ನಾಗಿ ಪಗಾರ ಐತಿ. ಏನವ 3 ಹೆಣ್ಮಕ್ಳು ಅಂತ, ಒಬ್ನ ಗಂಡ್ಮಗ ಅಂತ. ಒಂದ್ ಹುಡುಗಿದ ಮದುವೆ ಆಗೈತಂತ, ಇನ್ನ ಇಬ್ಬರದು ಮದುವೆ ಆಗಿಲ್ಲ. ನೋಡುನು ನಮಗ್ ಹೊಂದಾಣಿಕೆ ಆತು ಚಲೋ ಇತ್ತು ಅಂದ್ರೆ ಕೊಟ್ಟು ಬಿಡುನು. ಯವ್ವ ಇದ ಊರ್ನಾಗ ಯಾರ ಚಲೋ ರೈತ ಇಲ್ಲಂದ್ರ ಒಟ್ ಇಲ್ಲೇ ಚಲೋ ಹಳ್ಳಿ ಹುಡುಗನ ನೋಡ್ಬೇ ಯವ್ವ. ಹಳ್ಳಿ ಜನ ಒಳ್ಳೆ ಜನ. ಅಯ್ಯೋ ಹಣೆ ಬರ್ಗಣೆ ಚೌತಿ. ಅಲ್ಲ ನಾನರ ನಿನಗ ಬೆಂಗಳೂರು ಮೈಸೂರು ಇಲ್ಲಂದ್ರ ಇಲ್ಲೇ ಮಹಾರಾಷ್ಟ್ರ ದಿಲ್ಲಿ ಮುಂಬೈ ಬಾಂಬೆ ಅಂತ ಎಲ್ಲೇರ ದೂರ ಕೊಡ್ಬೇಕು ಅಂತ ಆಸೆ ಇಟ್ಕೊಂಡ್ರ ನೀನೇನ ಇವ ಇಲ್ಲೇ ಹಳ್ಳಿ ಜನ ಒಳ್ಳೆ ಜನ ಇಲ್ಲೇ ಈ ಕೊಂಪ್ಯಾಗ ಇರ್ತೀನಿ ಅಂತೀಯಲ್ಲ, ಎಂತ ಹುಚ್ಚರಿಯ ನೀನು ಎಲ್ಲರ? ಯವ್ವ ಎಲ್ಲಾರನು ಬಿಟ್ಟು ಅಲ್ಲೆಲ್ಲೋ ದೂರ ಹೋಗಿ ಅಲ್ಲಿಂದ ತಕ್ಕಂಗೆ ಇರಕ್ ನಂಗೆ ಬ್ಯಾಸ್ರ ಬೇ. ನಾ 1 ವರ್ಷ ಬೆಂಗಳೂರು ಒಳಗಿದ್ನಲ್ಲ, ಯವ್ವ ಎಷ್ಟು ಬ್ಯಾಸ್ರ ಗೊತ್ತನ. ಅಲ್ಲಿ ಒಬ್ರಿಗೊಬ್ರು ಆಗಂಗೆ ಇಲ್ಲ, ಸ್ಪಂದಿಸಂಗಿಲ್ಲ. ಪಕ್ಕದ ಮನೆಗೆ ಬೆಂಕಿ ಬಿದ್ದರೂ ಅವ್ರ ಮನೆಗೆ ಎಸಿ ಹಾಕೊಂಡು ಕುಂದ್ರೋ ಜನ ಬೇ ಅಲ್ಲಿ. ಅಂತ ಜಾಗಕ್ಕೆ ನಂಗರ ಕಳಿಸ್ಬೇಡ್ಬೇವ. ನೀನು ಯಾರಿಗಾರ ಕೊಟ್ಟು ಮದ್ವೆ ಮಾಡು, ಆದ್ರ ಹಳ್ಳಿ ಒಳಗೆ ಇರ್ತೀನಿ ಬೇಯವ್ವ. ನಂಗೆ ಹಳ್ಳಿ ಅಂದ್ರೆ ಅಷ್ಟಿಷ್ಟ. ಹಣೆ ಬಾರ ನಂದು ಹಣೆ ಬರನ ಮತ್ತ. ಅಲ್ಲಲೇ ಎಲ್ಲಾ ಹುಡುಗಿಯರು ನಾ ಬೆಂಗಳೂರಿಗೆ ಹೋಗ್ತೀನಿ, ನಾ ದೂರ ಹೋಗ್ತೀನಿ, ನಾ ಹಂಗಿರ್ತೀನಿ ಹಿಂಗಿರ್ತೀನಿ ಸಿಟಿಯಾಗಿರ್ತೀನಿ ಅಂತಾರ. ನೀನೆಂತಕ್ಕೆ ನೀನು ಹಳ್ಳಿ ಕೊಂಪೆಗಿರ್ತೀನಿ ಅಂತೀಯಲ್ಲ? ಇಲ್ಲ ಈಗ ಹುಡುಗ ಬರ ಕುಂತಿದ್ದು ಬೆಂಗಳೂರಿಂದನ ಮತ್ತೆ. ನೀ ಅಲ್ಲೇ ಹೋಗ್ಬೇಕು ಮದುವೆಯಾಗಿ. ನಾವು ಅಲ್ಲಿ ಬರ್ತಾ ಹೋಗ್ಕೊಂತ ಇರ್ತೀವಿ. ಮುಂದಾದ್ರ ನಾನು ನಿಮ್ಮಪ್ಪ ಅಲ್ಲೇ ಬಂದಿದ್ದು ಬಿಡ್ತೀವಿ. ಇವ ನಂಗರ ಸಿಟಿ ಜೀವನನ ಇಷ್ಟವ. ಇಲ್ಲಿ ಸಗಣಿ ಸಾರ್ಸ್ಕೊಂತಿರೋದು ಬೇಡವಾ. ನೀನು ದೂರನ ಹೋಗಿ ಮದ್ವಿ ಮಾಡ್ಕೊಂಡು. ಲೇ ಹನುಮಿ ಯಾಕಲೇ ನಂಗೆ ಕಿವಿ ಕೇಳಂಗಿಲ್ಲ ಅಂತ ಇಷ್ಟೆಲ್ಲ ಮಾತಾಡಕೂತಿಯ ನೀನು? ಹಳ್ಳಿನ ಕೊಂಪಿ ಅಂತೀಯಾ? ಓ ಮಹಾರಾಣಿ ವಂಶದಾಕಿ ನೀನು. 7 ದಿನ ಇದ್ದ ಹಳ್ಳಿಯಾಗ ಇದ್ದಿ, ನೆನಪಿರ್ಲಿ. ಸಿಟಿ ಅಂತ ಸಾಯ್ತಿಯಲ್ಲ, ಸಿಟಿಯಾಗ ನೀ ನೆಗದು ಬಿದ್ದ ನೆಲ್ಲಿಕಾಯಿ ಮರ ಸೇರ್ಕೊಂಡ್ರು ಒಬ್ರು ಬರಂಗಿಲ್ಲ. ಆದ್ರೆ ಇಲ್ಲಿ ನೀನೇನಾರ ನೆಗದು ಬಿದ್ದಿ ಅಂತ ಇಟ್ಕೋ, ಹೋಗೋರು ಬರೋರು ಆಳ್ತಾರ. ಅಯ್ಯೋ ಪಾಪ ಹಿಂಗಾಗ್ಬಾರ್ದಿತ್ತು, ಅಯ್ಯೋ ಪಾಪ ಹಿಂಗಾಗ್ಬಾರ್ದಿತ್ತು ಅಂತ. ಇದ ನೋಡು ನಮ್ಮ ಹಳ್ಳಿಗೂ ಆ ಸಿಟಿಗೂ ವ್ಯತ್ಯಾಸ ಬಂದ್ಬಿಟ್ಟು ಈಕಿ. ಸಿಟಿ ಹಳ್ಳಿ, ಹಳ್ಳಿ ಕೊಂಪಿ ಅನ್ಕೊಂಡು ಏನವಲ್ಲಿಲ್ಲ. ನೀನು ಚಲೋ ನಿರ್ಧಾರನ ಮಾಡಿ ನೋಡುವ. ರೈತನ ಮದ್ವೆಯಾಗ ನೀನು ಬಾಳೆ ಬಂಗಾರ ಆಕೇತಿ ನಿಂದು. ಆಕೇತಿ ಸಗಣಿ ನೀರ್ ಸಾರಿಸ್ಕೊಂತ, ಬೆರಣಿ ತಟ್ಕೊಂತ, ದನ ಮೈಸ್ಕೊಂತ ಇದ ಆಗುದು. ಲೀಲು ನೀ ಏನ್ ಬರ್ತೀಯ ಏನಿಲ್ಲ? ಯವ್ವ ಬರ್ತೀನಿ ನಡಿ. ಊಟ ನೆಮ್ಮದಿಯಾಗಿ ಕುಂದಾಕು ಕೊಡ್ಬೇಡ ನೀನು. ನಾ ಮುಂದೆ ಹೋಗ್ತೀನಿ, ನೀ ಬಾ. ಈ ಮುದುಕಿ ಮಾತು ಕೇಳಕ್ ಆಗಂಗಿಲ್ಲ. ಅಮ್ಮ ನೀವು ಕರೆಕ್ಟ್ ಹೇಳಿದ್ರಿ ನೋಡ್ರಿ. ನಮ್ಮವ್ವ ಯಾರ ಕೈಲೂ ಹೇಳಿಸ್ಕೊಳಂಗಿಲ್ಲ. ಮೊದಲನೇ ಸಲ ನಿಮ್ ಕೈಲಿ ಹೇಳಿಸ್ಕೊಂಡಿದ್ದು. ಮತ್ತ ಬಿಟ್ಟಿನೇನ ಅಂಜು? ನಾನು ಹೋಗ್ತೀನಿ, ನೀನ್ ಆಮೇಲೆ ನಮ್ಮ ಮನೆ ಕಡೆ ಬಾ, ಇಲ್ಲ ನಾಳೆ ಬಾ. ಅಮ್ಮ ನೀವು ಬರ್ಕೊಂತ ಹೋಗ್ಕೊಂತ ಇರ್ರಿ ನಮ್ಮ ಮನೀಗ. ಈಗ ಗೊತ್ತಾತಲ್ಲ ನಿಮ್ಮ ಮನೆ ಯಾವ್ದು ಅಂತ. ನೀ ಕರೀಲಿಲ್ಲ ಅಂದ್ರು, ನೀ ಬರ್ಲಿಲ್ಲ ಅಂದ್ರು ನಾನ ಬರ್ತೀನಿ ತಗೋರವ. ಈಗ ಹೋಗ್ಬಾ. ಹ್ಞೂ ಅಮ್ಮ. ಪಾಪ ಎಂತ ಚಲೋ ಹುಡುಗಿ, ಬಂಗಾರದಂಗ ಐತ್ ನೋಡಿ ಇಲ್ಲಿ. ಇಲ್ಲ ಅಲ್ಲಲೇ ನಿನ್ ಗೆಳತಿ ಅಂತಿ, ಆಕಿ ಗುಣ ನಿನ್ ಕಡೆ ಒಂಚೂರು ಇಲ್ಲಲ್ಲ.